ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ವಿಚಾರವಾಗಿ ಯಾದಗಿರಿಯಲ್ಲಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದಲಿತ ಸಿಎಂ, ಲಿಂಗಾಯತ ಸಿಎಂ, ಒಬಿಸಿ ಸಿಎಂ ಈ ಎಲ್ಲ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಮಾಡುವ ಬಗ್ಗೆ ತೀರ್ಮಾನ ಮಾಡ್ತದೆ. ಇನ್ನು ಸಿಎಂ ಬದಲಾವಣೆ ಆಗುವ ಬಗ್ಗೆ ಕೂಡ ಇದು ಮಾಧ್ಯಮದ ಭ್ರಮ ಸೃಷ್ಟಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು 6ರಂದು ಬಜೆಟ್ ಮಂಡನೆ ಮಾಡಲಿದ್ದಾರೆ. ಬಜೆಟ್ ಅಧಿವೇಶನ ಮುಗಿಯುವವರೆಗೆ ಸಚಿವ ಸಂಪುಟ ಪುನರ್ರಚನೆ ಆಗುವುದಿಲ್ಲ. ಹೀಗಾಗಿ ಇನ್ನು ಸಚಿವ ಸಂಪುಟ ಪುನರ್ರಚನೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಬಿಟ್ಟಿದ ವಿಚಾರವಾಗಿದೆ. 31 ಶಾಸಕರು ಸಹಿ ಮಾಡಿದ ಪತ್ರ ಕೂಡ ಬರೆದಿರಬಹುದು ಎಂದು ತಿಳಿದು ಬಂದಿದೆ. 6ನೇ ತಾರೀಕು ಬಜೆಟ್ ಅಧಿವೇಶನ ಕರೀತಾರಂತ ಸುದ್ದಿ ತಮ್ಮೆಲ್ಲ ಪತ್ರಕರ್ತರು ಮತ್ತು ಮೀಡಿಯಾದ ಮೂಲಕ ತಿಳಿದು ಬಂದಿದೆ. ಬಜೆಟ್ ಅಧಿವೇಶನ ಆಗೋವರೆಗಂತೂ ರೀಸಫಲ್ ಆಗುತ್ತೆ ವಿಚಾರ ನನಗಿಲ್ಲ. ಆದರೆ ತಾವೆಲ್ಲ ಸೃಷ್ಟಿ ಮಾಡ್ತಾ ಇದ್ದೀರಿ. ಅದೇನೋ ಮುಖ್ಯಮಂತ್ರಿಗಳಿಗೆ ಬಿಟ್ಟು ವಿಚಾರ ಮತ್ತು ಹೈಕಮಾಂಡ್ಗೆ ಬಿಟ್ಟು ವಿಚಾರ. 31 ಶಾಸಕರು ಪತ್ರ ಬರೆದು ಕೊಟ್ಟಿರ್ಬೋದು. 31 ಶಾಸಕರು ಎಲ್ಲ ಹೊಸಬರಿಗೆ ಚಾನ್ಸ್ ಕೊಡಬೇಕಂತ ಕೇಳಿದ್ದಾರೆ. ಆದರೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ 5 ಜನರಿಗೆ ಕೊಡಬೇಕಂತಲೂ ಬರೆದಿದ್ದಾರೆ ಅಂತ ತಾವು ಹೇಳ್ತೀರಿ. ನನಗೆ ಗೊತ್ತಿಲ್ಲ. ಆದರೂ ಕೊಟ್ಟರೆ ಪರವಾಗಿಲ್ಲ. ಯಾಕಂದರೆ ಈ ಒಂದು ವೇಳೆ ರೀಸೇಫಲ್ ಆಗಿ ಯುದ್ಧ ಹಳಬರನ್ನ ಯಾರಿಗೇನೋ ತೆಗೆದ್ರೆ ಅದರ ಬದಲಾಗಿ ಹೊಸಬ್ರಿಗೆ ಚಾನ್ಸ್ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಹೊಸಬ್ರಿಗೆ ಚಾನ್ಸಿಗೆ ಅವ್ರ ಮತಕ್ಷೇತ್ರದ ಜನರು ಭಾಳ ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತಾರೆ. ತಮ್ಮ ಶಾಸಕರು ಮಂತ್ರಿಗಳು ಆಗಬೇಕೆಂಬುದು ಎಲ್ಲ ಜನರದು ಮತ್ತು ಎಲ್ಲ ಮತಕ್ಷೇತ್ರ ಎಲ್ಲ ಶಾಸಕರದ್ದು ಕಾರ್ಯಕರ್ತರದು ಭಾಳ ಆಸೆ ಆಕಾಂಕ್ಷೆ ಇರ್ತದೆ. ಒಂದು ವೇಳೆ ಸಚಿವ ಸ್ಥಾನ ಕೊಟ್ಟರೆ ಸ್ವಲ್ಪ ಆ ಕಾನ್ಸ್ಟಿಟ್ಯೂನ್ಸಿ ಹೆಚ್ಚಿಗೆ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಆಗ್ಬೋದೇನೋ ಅಂತ ಈಗ ನೋಡೋದ್ರಲ್ಲಿ ಅನಿಸ್ತಾ ಇದೆ. ನೋಡೋಣ ಮುಂದೆ ಏನಿದ್ರು ಹೈಕಮಾಂಡ್ಗೆ ಬಿಟ್ಟು ವಿಚಾರ. ನಾವಂದಾಗ ರೀಸಫಲ್ ಆಗೋದಿಲ್ಲ. ನಾವಂದಾಗ ಅದು ನಿಂದ್ರೋದಿಲ್ಲ. ನಾವಂದ್ರೆ ಬಂದೂ ಆಗೋದಿಲ್ಲ. ಯಾವತ್ತಿಗೆ ಆಗ್ತದೆ. ಆ ಭಗವಂತ ಮತ್ತು ನಮ್ಮ ಹೈಕಮಾಂಡ್ ಏನು ನಿರ್ಧಾರ ತೊಗೊಂತದ ಅದಕ್ಕೆ ನಾವೆಲ್ಲ